ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸಿಂಪಲ್ಲಾಗಿ ನಾನು ಡೇ ಇನ್ ಲೈಫ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಮಾರ್ಕೆಟ್ ಸೈಡ್ ಬಂದಿದ್ವಿ. ಸ್ವಲ್ಪ ತರಕಾರಿಗಳು ಬೇಕಾಗಿತ್ತು ಮನೆ ಯೂಸ್ಗೆ ಅಂತ ಹೇಳಿ ತೊಗೊಂಡು ಹೋಗೋಣ ಅಂತ ಬಂದಿದ್ವಿ. ಮನೆ ಹತ್ರ ಬರೋ ತರಕಾರಿ ಗಾಡಿಗಳಲ್ಲಿ ಒಂದಿರುತ್ತೆ, ಒಂದಿರೋದಿಲ್ಲ. ಸೊ ಅದಕ್ಕೆ ಈ ರೀತಿ ಬಂದು ತೊಗೊಂಡು ಹೊರಟೋಗ್ತೀವಿ. ತೊಗೊಂಡು ಹೊರಡ್ಬೇಕಾದ್ರೆ ಅರೌಂಡ್ 7 o'clock ಆಗಿತ್ತು. ನಮ್ಮ ಊರು ರೋಡು ಎಷ್ಟು ಪೀಸ್ಫುಲ್ಲಾಗಿ ಕಾಣ್ತಿದೆ, ಒಂದು ಗಾಡಿನೂ ಕಾಣ್ತಿರ್ಲಿಲ್ಲ. ಜಸ್ಟ್ ಆ ವಿಡಿಯೋ ಮಾಡಿಕೊಂಡು ರಿಟರ್ನ್ ಮನೆಗೆ ಹೊರಟಿದ್ವಿ. ರಿಟರ್ನ್ ಮನೆಗೆ ಹೊರಟು ನಾಷ್ಟ ಎಲ್ಲ ಮುಗಿಸಿ ಇವಾಗ ಬೇರೆ ಕೆಲಸ ಎಲ್ಲ ಮಾಡ್ತಾಯಿದ್ದೀವಿ. ನಿಜ ಹೇಳಬೇಕಂದ್ರೆ ಸಿಟಿ ಥರ ಮನೆ ಕೆಲಸ ಒಂದೇ ಇರೋದಿಲ್ಲ. ಹೌಸ್ ವೈಫ್ ಅಂದರೆ ಜಸ್ಟ್ ಮನೆ ಕೆಲಸ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಟಿಫನ್ನು ಡಿನ್ನರು ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಇರೋದಿಲ್ಲ. ಹಳ್ಳಿ ಸೈಡ್ ಬೇರೆ ಎಲ್ಲ ಕೆಲಸ ಇರುತ್ತೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ತುಂಬ ದಿನದ ಹಿಂದಿನ ವೀಡಿಯೋ, ಎಡಿಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಇವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಹೊಲದಲ್ಲಿ ಅವರೆಕಾಳು ಮತ್ತು ತೊಗರಿಕಾಳನ್ನ ಬೆಳೆದಿದ್ವಿ. ಹಸಿ ಅವರೆಕಾಳನ್ನೆಲ್ಲ ಮಾರಿ ಇದಾದಮೇಲೆ ಒಣ ಅವರೆಕಾಳು ಮತ್ತು ಒಣ ತೊಗರಿಕಾಳನ್ನ ನಾವು ಸ್ಟೋರ್ ಮಾಡಿ ಇಟ್ಕೊತೀವಿ. ಫಸ್ಟು ಹಸಿ ಇರೋದನ್ನೆಲ್ಲ ಒಣಗೋಕ್ಕೆ ಬಿಡ್ತೀವಿ. ಒಣಗಾದ್ಮೇಲೆ ಅದ್ರ ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನು ಕಾಳು ಮಾಡಿ ಅದಾದಮೇಲೆ ಸ್ಟೋರ್ ಮಾಡೋವಂಥದ್ದು. ಇದು ಹೊಲದಲ್ಲೇ ಒಣಗಿತ್ತು. ಅದನ್ನು ಗಿಡದ ಸಮೇತ ಬಿಡಿಸ್ಕೊಂಡು ಬಂದು ಇಲ್ಲಿ ಒಣಗಾಕಿ ಅದನ್ನು ಬಡಿದು ಕಾಳು ಸಪ್ರೇಟು ಸಿಪ್ಪೆ ಸಪ್ರೇಟು ಮಾಡ್ತಿದ್ದಾರೆ. ಅದು ಬಡಿಯೋ ಟೈಮಲ್ಲಿ ಆ ಕಡೆ ಈ ಕಡೆ ಕಾಳುಗಳು ಜಾಸ್ತಿ ಹೋಗುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ನಮ್ಮ ತಮ್ಮ ಈ ರೀತಿ ಗುಡಿಸ್ಕೊಳ್ತಾ ಬರ್ತಾಯಿದ್ದೀವಿ. ನಮ್ಮ ಅತ್ತೆ ಮತ್ತು ಇನ್ನೊಬ್ಬರು ಬಡಿತಾ ಇದ್ದಾರೆ. ನಾವು ಈ ರೀತಿ ಗುಡಿಸ್ಕೊಳ್ತಾ ಬರ್ತಾಯಿದ್ದೀವಿ ಎತ್ತಿಕ್ಬೇಕು ಅಂತ ಹೇಳಿ. ತೊಗರಿ ಕಾಳಿಂದ ತೊಗರಿ ಬೇಳೆ ಮಾಡ್ಬೋದು. ಅದು ಲಾಂಗ್ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆ ವಿಡಿಯೋ ಡಿಲೀಟ್ ಆಗಿದೆ. ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ಖಂಡಿತ ಆ ಪ್ರೋಸೆಸ್ನ ತೋರಿಸ್ತೀನಿ. ತೊಗರಿ ಕಾಳಿಂದ ತೊಗರಿ ಬೇಳೆ ಮಾಡೋದು ತುಂಬ ಲಾಂಗ್ ಪ್ರೋಸೆಸ್ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ಬಡಿದು ಸಿಪ್ಪೆ ಸಪ್ರೇಟು ಕಾಳು ಸಪ್ರೇಟ್ ಮಾಡಬೇಕು. ಆಮೇಲೆ ಕಾಳನ್ನೆಲ್ಲ ಕೆಮ್ಮಣ್ಣಲ್ಲಿ ನೆನೆಸಿ ಮಣ್ಣಲ್ಲೇ ಒಂದಿನ ಬಿಡಬೇಕು. ಕಾಳು ಮಣ್ಣಲ್ಲಿ ಚೆನ್ನಾಗಿ ನೆಂದಾದ್ಮೇಲೆ ಬಿಸಿಲಲ್ಲಿ ಒಣಗಿಸ್ತಾರೆ. ಒಣಗಿಸಾದ್ಮೇಲೆ ಅದನ್ನು ಬೇಳೆಯಾಗಿ ಮಾಡ್ತಾರೆ. ನಿಜವಾಗ್ಲೂ ತುಂಬಾ ಟೇಸ್ಟ್ ಇರುತ್ತೆ. ನಾವು ಮಿಷಿನ್ ಕೊಟ್ಟು ಮಾಡೋದಕ್ಕಿಂತ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ನಾವು ಅಂಗಡಿಲಿ ತೊಗೊಳ್ಳೋಂಥ ತೊಗರಿ ಬೇಳೆಗಿಂತ ಈ ಬೇಳೆಗಳು ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆಲ್ಲ. ನಾನು ಅದನ್ನು ಫೀಲ್ ಮಾಡಿದ್ದೀನಿ. ಹಸಿ ಅವರೆಕಾಳಿಂದ ಒಣ ಅವರೆಕಾಳು ಮಾಡೋದು ತುಂಬ ಈಸಿ. ಚೆನ್ನಾಗಿ ಒಣಗಿಸ್ಬಿಟ್ಟು ಸಿಪ್ಪೆ ಸಪ್ರೇಟು ಕಾಳು ಸಪ್ರೇಟ್ ಮಾಡಿದ್ರೆ ಅವರೆಕಾಳು ಆಗೋಗುತ್ತೆ. ಬಟ್ ತೊಗರಿ ಕಾಳು ಹಾಗಲ್ಲ. ಫಸ್ಟು ಚೆನ್ನಾಗಿ ಒಣಗಿಸ್ಬೇಕು. ಅದಾದಮೇಲೆ ನಾನು ಹೇಳಿದ್ನಲ್ಲ ಆ ಪ್ರೋಸೆಸ್ ಎಲ್ಲ ಮಾಡಬೇಕು. ಸ್ವಲ್ಪ ಕಷ್ಟ ಇದೆ. ನಮ್ಮ ಅತ್ತೆ ಇದೇ ರೀತಿ ಮಾಡ್ಕೊಂಡು ಬರ್ತಾರೆ. ನಾವು ಇವಾಗ ಸ್ವಲ್ಪ ಬಡ್ದಿರೋದೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಬಡಿಯೋದನ್ನೆಲ್ಲ ತೊಗೊಂಡೋಗಿ ಕೊಡ್ತಾಯಿದ್ವಿ ನಾನು ನನ್ನ ತಮ್ಮ. ತುಂಬಾ ಕಷ್ಟ ಅನ್ಬೋದು ಈ ಕೆಲಸ. ಬಿಸಿಲಲ್ಲಿ ಕೂತ್ಕೊಂಡು ಮಾಡೋದಂತೂ ನಮಗಂತೂ ಸಕ್ಕ ಸುಸ್ತಾಗೋಗಿತ್ತು ಬಿಸಿಲಲ್ಲಿ ಅದನ್ನೆಲ್ಲ ಮಾಡೋ ಅಷ್ಟರಲ್ಲಿ. ಸಪ್ರೇಟ್ ಮಾಡಿ ಎತ್ತಿಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿ ಈವ್ನಿಂಗ್ ಅಂದಂಗೆ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ. ಮೀಶೋಯಿಂದ ಪಾರ್ಸಲ್ ಕೂಡ ರಿಸೀವ್ ಆಗಿತ್ತು. ಅದನ್ನು ಅನ್ಪ್ಯಾಕಿಂಗೇ ಮಾಡಿರಲಿಲ್ಲ. ಸೊ ಟೈಮ್ ಇತ್ತಲ್ಲ ಅಂತ ಹೇಳಿ ಅನ್ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಎರಡು ಡ್ರೆಸ್ನ ನಾನು ಮೀಶೋಯಿಂದ ಬುಕ್ ಮಾಡಿದ್ದೆ. ಒಂದು ತುಂಬ ಆಸೆ ಪಟ್ಟು ಬುಕ್ ಮಾಡಿದ್ದೆ. ಇವಾಗ ತೋರಿಸ್ತಿದ್ದೀನಿ ನೋಡಿ. ಈ ಡ್ರೆಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಹಾಕ್ಕೊಂಡಿರೋದನ್ನ ನೋಡಿ ಬುಕ್ ಮಾಡಿದೆ. ಬಟ್ ನಿಜವಾಗ್ಲೂ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಡೈರೆಕ್ಟಾಗಿ ನೋಡಿದಾಗ ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ಅವ್ರು ಹಾಕ್ಕೊಂಡಾಗ ಚೆನ್ನಾಗಿತ್ತು. ಅವ್ರು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ವಿ ಅಂತ ಲಿಂಕ್ ಕೊಟ್ಟಿದ್ದರು. ಅದ್ರ ಮೂಲಕ ನಾನು ಹೋಗಿ ಇದನ್ನು ಆರ್ಡರ್ ಮಾಡಿ ಪರ್ಚೇಸ್ ಮಾಡಿದೆ. ಬಟ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಹಾಗೆ ಕೊಟ್ಟಿರೋ ದುಡ್ಡಿಗೇನು ಅಷ್ಟೊಂದು ಮೋಸ ಇಲ್ಲ. ಆದರೆ ನಾನು ಅಂದ್ಕೊಂಡಷ್ಟು ಚೆನ್ನಾಗಿರಲಿಲ್ಲ. ಈ ರೀತಿ ಲಾಂಗ್ ಕುರ್ತಿ ಬಂದಿತ್ತು. ಇದ್ರ ಜೊತೆಗೆ ದುಪ್ಪಟ್ಟ ಬಂದಿದೆ. ಪ್ಯಾಂಟ್ ಬಂದಿಲ್ಲ, ಬರೀ ದುಪ್ಪಟ್ಟ ಮತ್ತು ಟಾಪ್ ಬಂದಿತ್ತು. ಟಾಪ್ ಮೇಲೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದ್ದಾರೆ ಸಿಂಪಲ್ಲಾಗಿ. ಈ ಡಿಸೈನ್ ನೋಡೇ ನನಗೆ ತುಂಬ ಇಷ್ಟ ಆಯಿತು. ಬಟ್ ತೊಗೊಂಡ್ಮೇಲೆ ಆ ಡಿಸೈನೇ ನನಗೆ ಇಷ್ಟ ಆಗಲಿಲ್ಲ. ಹ್ಯಾಂಡ್ಗೂ ಕೂಡ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ರಿಚಾಗಿ ಕಾಣಲಿ ಅಂತ ಹೇಳಿ. ಮತ್ತು ಇದು ಸೈಜು XXL ಬಂದುಬಿಟ್ಟಿದೆ. ನನ್ನ ಸೈಜ್ ಅಲ್ವೇ ಅಲ್ಲ ಇದು, ಎಲ್ಲೂ ನನ್ನ ಸೈಜು. ಆದರೂ ಪರವಾಗಿಲ್ಲ, ಸ್ಟಿಚ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳಿ ಪರ್ಚೇಸ್ ಮಾಡಿ ಇಟ್ಟಿದ್ದೀನಿ. ಇದು ದುಪ್ಪಟ್ಟ ನೋಡಿ, ಸ್ವಲ್ಪ ರಿಚಾಗೆ ಕಾಣುತ್ತೆ ದುಪ್ಪಟ್ಟ. ಮತ್ತು ಉದ್ದ ಕೂಡ ಇದೆ, ತುಂಬ ತುಂಡ ಏನಿಲ್ಲ, ನಾರ್ಮಲಾಗಿ ಉದ್ದ ಕೂಡ ಇದೆ.
ರಿಟರ್ನ್ ಮಾಡೋದಕ್ಕಿಂತ ಒನ್ ಟೈಮ್ ಯೂಸ್ ಮಾಡೋಣ ಅಂತ ಹೇಳಿ ಇಟ್ಕೊಂಡೆ. ಸೆಕೆಂಡ್ ಒನ್ ಡ್ರೆಸ್ ಬಂದು ತುಂಬಾ ಇಷ್ಟ ಆಯಿತು ನನಗೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಕ್ವಾಲಿಟಿಲೇ ರಿಸೀವ್ ಆಗಿದೆ. ಹೇಳಬೇಕು ಅಂದರೆ ನಾನು ಫಸ್ಟ್ ತೋರಿಸಿದ ಅಮೌಂಟೇ ಜಾಸ್ತಿ ಸೆಕೆಂಡ್ ಒನ್ಗಿಂತ. 700 ರೂಪೀಸ್ ಪೇ ಮಾಡಿದ್ದೀನಿ. ಸೆಕೆಂಡ್ ಒನ್ಗೆ 550 ರೂಪೀಸ್ ಪೇ ಮಾಡಿದ್ದೀನಿ. ಬಟ್ ಇದ್ರ ಮಾತ್ರ ಕ್ವಾಲಿಟಿ ಅಲ್ಟಿಮೇಟ್ ಆಗಿತ್ತು. ತುಂಬಾ ಇಷ್ಟ ಆಯಿತು ನನಗೆ. ಇದು ಬಂದು ಫುಲ್ ಸೆಟ್ಟು, ವೇಲು, ಪ್ಯಾಂಟು, ಟಾಪ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ವರ್ಕ್ ಕೂಡ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿತ್ತು. ಅಷ್ಟೊಂದು ಓವರ್ ಆಗೂ ಇರಲಿಲ್ಲ, ಅಷ್ಟೊಂದು ಬೇಡ ಅನ್ನೋ ರೀತಿಯೂ ಇರಲಿಲ್ಲ. ಸಿಂಪಲ್ಲಾಗಿ ವರ್ಕ್ ಮಾಡಿದರು. ಸಖತ್ ಇಷ್ಟ ಆಯಿತು ನನಗೆ. ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಈ ಡ್ರೆಸ್ನ 3 to 4 ಮಂತ್ಸ್ ಬ್ಯಾಕೆ ತೊಗೊಳ್ಬೇಕಾಗಿತ್ತು. ಆವಾಗಲೇ ಒಂದು ಸರ್ಚ್ ಮಾಡಿ ಕಾರ್ಟ್ಗೆ ಹಾಕಿ ಇಟ್ಕೊಂಡಿದ್ದೆ. ಬಟ್ ಫುಲ್ ಸೆಟ್ ಬರೋದ್ರಿಂದ ಅಷ್ಟು ಕಡಿಮೆ ಬೆಲೆಗೆ ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವೋ ಅಂತ ಹೇಳಿ ಕನ್ಫ್ಯೂಷನಲ್ಲಿದ್ದು ಅದನ್ನು ಬುಕ್ ಮಾಡಿರಲಿಲ್ಲ. ಈಗ ಫುಲ್ ಸೆಟ್ಟದು ಒಂದು ಡ್ರೆಸ್ ಬೇಕಾಗಿತ್ತು ಅಂತ ಹೇಳಿ ಈ ಡ್ರೆಸ್ನ ಬುಕ್ ಮಾಡಿಕೊಂಡೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ದುಪ್ಪಟ್ಟ ಕ್ವಾಲಿಟಿ ಆಗಿರ್ಬೋದು, ಪ್ಯಾಂಟ್ ಕ್ವಾಲಿಟಿ ಆಗಿರ್ಬೋದು, ಅಥವಾ ಟಾಪ್ ಕ್ವಾಲಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಪ್ಯಾಂಟ್ ಮೇಲೂ ಸಿಂಪಲ್ಲಾಗಿ ಈ ರೀತಿ ಡಿಸೈನ್ ಮಾಡಿದ್ದಾರೆ ಮ್ಯಾಚ್ ಆಗಲಿ ಅಂತ ಹೇಳಿ. ಎಲಾಸ್ಟಿಕ್ ಇರೋದ್ರಿಂದ ನಮಗೆ ಫಿಟ್ಟಿಂಗ್ ಚೆನ್ನಾಗಾಗತ್ತೆ. ಸೈಜ್ ವೈಸಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ವೇರಿಯೇಷನ್ ಇದೆ, ಸ್ವಲ್ಪ ಲೂಸ್ ಆಗುತ್ತೆ ಅಂತ ಅನ್ನಿಸ್ತು. ಬಟ್ ಪರವಾಗಿಲ್ಲ, ಸ್ಟಿಚ್ ಮಾಡಿಕೊಂಡ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಪರ್ಚೇಸ್ ಮಾಡಿದ್ದೀನಿ. ನಿಜವಾಗ್ಲೂ ನೀವೇನಾದರೂ ಈ 2 ಡ್ರೆಸ್ಸಲ್ಲಿ ಯಾವುದಾದ್ರು ತೊಗೊಳ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಗೋ ಫಾರ್ ಸೆಕೆಂಡ್ ಒನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ. 1000 ರೂಪೀಸ್ ವರ್ತ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸು ಲೈನಿಂಗ್ ಕೂಡ ಇರೋದ್ರಿಂದ ನಮಗೆ ಇನ್ನೂ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ದುಪ್ಪಟ್ಟಗೂ ಕೂಡ ವರ್ಕ್ ಮಾಡಿದ್ದಾರೆ. ದುಪ್ಪಟ್ಟ ವರ್ಕ್ ಕೂಡ ಗ್ರ್ಯಾಂಡಾಗಿ ಕಾಣುತ್ತೆ. ಸಿಂಪಲ್ ಫಂಕ್ಷನ್ಗಳಿಗೆ ನೀವು ಈ ರೀತಿ ಕುರ್ತಾ ಯೂಸ್ ಮಾಡೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣ್ತೀರಾ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು. ನನಗಂತೂ ಮೋಸ್ಟ್ ಫೇವ್ರೇಟ್ ಡ್ರೆಸ್ ಅಂತ ಹೇಳ್ಬೋದು. ಇದು ಬಂದು ನೆಕ್ಸ್ಟ್ ಡೇ ನಮ್ಮಮ್ಮ ಮತ್ತು ನನ್ನ ತಂಗಿ ನನ್ನ ನೋಡಲಿಕ್ಕೆ ಅಂತ ಹೇಳಿ ಬಂದಿದ್ದರು. ಊಟ ಎಲ್ಲ ಮುಗಿಸಿ ಕೂತಿರ್ಬೇಕಾದ್ರೆ ನಮ್ಮತ್ತೆ ಮೇಲೆ ಅವರೆಕಾಳು ಮತ್ತು ಅವರೆಕಾಳು ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ತಾಯಿದ್ರು. ನಮ್ಮಮ್ಮ ಬೇಜಾರಾಗುತ್ತೆ ಅಂತ ಹೇಳಿ ಅಲ್ಲಿ ಅವರೆಕಾಳನ್ನೆಲ್ಲ ಮರದಲ್ಲಿ ಕೇರಿ ಕೊಡ್ತಾಯಿದ್ರು. ನಾನು ಅದನ್ನು ತೊಗೊಂಡು ಸಪ್ರೇಟ್ ಮಾಡಿ ಒಂದು ಕಡೆ ಹಾಕ್ತಿದ್ದೆ. ನೋಡಿ ಈ ರೀತಿ ಪ್ರೋಸೆಸ್ ಆಗುತ್ತೆ. ಅವರೆಕಾಳನ್ನ ಸಿಪ್ಪೆಯಿಂದ ಸಪ್ರೇಟ್ ಮಾಡಿ ಒಣ ಅವರೆಕಾಳು ಮಾಡೋವರೆಗೂ ಇಷ್ಟು ಪ್ರೋಸೆಸ್ ಇರುತ್ತೆ. ಈ ರೀತಿ ಕೆಲಸ ಮಾಡಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆಲ್ರೆಡಿ 5:30 ಆಗಿತ್ತು. ನಾನು ಕೆಳಗಡೆ ಹೋಗಿ ಕಾಫಿ ಎಲ್ಲ ಕಾಯಿಸ್ಕೊಂಡು ಬಂದು ಎಲ್ಲರಿಗೂ ಕೊಟ್ಟು ನಾನು ಕೂಡ ಕಾಫಿ ಮುಗಿಸಿ ಅದಾದಮೇಲೆ ಮತ್ತೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ವಿ. ನಾನು ಒಂದು 6 o'clockವರೆಗೂ ಮಾಡಿದೆ. ಅದಾದಮೇಲೆ ಕೆಳಗಡೆ ಹೋಗಿಬಿಟ್ಟೆ. ನಮ್ಮ ಮತ್ತೆ 7:30ವರೆಗೂ ಮಾಡಿದ್ರು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.